ಈ ರೀತಿ ಎಗ್ಸ್ಗಳನ್ನು ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದಾಗ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಕಂದ್ರೆ ಒಂದು ಸ್ವಲ್ಪ ಪ್ಲೇಸ್ ಜಾಸ್ತಿನೇ ಹಿಡಿತಾ ಇರುತ್ತೆ. ಸೊ ಅದನ್ನು ನೀವು ಒಂದು ಸ್ವಲ್ಪನೂ ಹಾಳಾಗ್ದೇ ಹಾಗೆ ಕಡಿಮೆ ಪ್ಲೇಸಲ್ಲಿ ಹೇಗೆ ಸ್ಟೋರ್ ಮಾಡೋದಂತೇಳಿ ತೋರಿಸ್ತಾ ಇದ್ದೀನಿ. ಈ ರೀತಿ ವೇಸ್ಟ್ ಅಂತ ಬಿಸಾಕೋ ವಾಟರ್ ಬಾಟಲ್ಗಳಿಂದನೂ ಕೂಡ ನೀವು ಈ ಎಗ್ಸನ್ನು ಕೂಡ ಸ್ಟೋರ್ ಮಾಡ್ಬೋದು, ಅದು ಕಡಿಮೆ ಪ್ಲೇಸಲ್ಲಿ. ಸೊ ನೋಡ್ತಾ ಇದ್ದೀರಲ್ವ ವಿಡಿಯೋದಲ್ಲಿ ತೋರಿಸ್ದಾಗೇ ಈ ಬಾಟಲ್ನ ಈ ರೀತಿ ಕಟ್ ಮಾಡ್ಕೊಂಡು ತೊಗೊಳ್ಳಿ. ನಂತರ ಇದರಲ್ಲಿ ಎಷ್ಟು ಎಗ್ಸ್ ಬೇಕೋ ಅಷ್ಟನ್ನು ಇಟ್ಕೊಳ್ಬೋದು. ನೀವು ಒಂದು ಸ್ವಲ್ಪ ಜಾಸ್ತಿ ದೊಡ್ಡದಿರುವಂಥ ಪೆಪ್ಸಿ ಬಾಟಲ್ ಆಗಿರ್ಬೋದು, ಥಮ್ಸ್ ಅಪ್ ಬಾಟಲ್ಗಳನ್ನು ಕೂಡ ಈ ರೀತಿ ಕಟ್ ಮಾಡಿಕೊಂಡು ನೀವು ಎಗ್ಸ್ಗಳನ್ನು ಅದರೊಳಗಡೆ ಇಟ್ಕೊಂಡ್ರೆ ಒಂದು 30+ ಎಗ್ಸ್ಗಳನ್ನು ನೀವು ಇದರಲ್ಲಿ ಸ್ಟೋರ್ ಮಾಡ್ಬೋದು. ಸೊ ನೋಡ್ತಾ ಇದ್ದೀರಲ್ವ, ಈ ರೀತಿ ಒಂದ್ಸರಿ ಸ್ಟೋರ್ ಮಾಡಿ ನೋಡಿ. ಕಡಿಮೆ ಪ್ಲೇಸಲ್ಲಿ ನೀವು ಜಾಸ್ತಿ ಎಗ್ಸ್ಗಳನ್ನು ಸ್ಟೋರ್ ಮಾಡ್ಬೋದು ಫ್ರಿಜ್ಜಲ್ಲಿ. ಸೊ ಔಟ್ಸೈಡ್ ಇಟ್ಕೊಳ್ತೀರಾ ಅಂತಂದ್ರೂ ಕೂಡ ಈ ಒಂದು ಎಗ್ಸ್ ಬೇಗನೆ ಒಡೆಯೋದಿಲ್ಲ, ಹಾಗೆ ಕಡಿಮೆ ಪ್ಲೇಸಲ್ಲಿ ನೀವು ಜಾಸ್ತಿ ಎಗ್ಸ್ಗಳನ್ನು ಸ್ಟೋರ್ ಮಾಡ್ಬೋದು. ಸೊ ನೋಡ್ತಾ ಇದ್ದೀರಾ ಫೈನಲಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಸೊ ಇದನ್ನು ನೀವು